ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ವಿಶ್ವಾಮಿತ್ರಾಭಿಗಮನ ಎಂಬ 6ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನ ವಯಸ್ಸು 16 ತುಂಬಿರುವಾಗ ಆತನನ್ನು ಖಿನ್ನತೆ ಆವರಿಸಿಕೊಳ್ಳುತ್ತದೆ. ತನಗೆ ಯಾವ ದುಃಖವೂ ಇಲ್ಲವೆಂದು ತಂದೆಯ ಬಳಿ ಆತ ಹೇಳಿಕೊಂಡರೂ ತಂದೆಯಾದ ದಶರಥನು ತನ್ನ ಮಗನೂ ಹಾಗೂ ಆತನ ಸೋದರರೂ ಕೂಡ ಅದೇ ಖಿನ್ನ ಭಾವವನ್ನು ತಾಳುತ್ತಿರುವುದನ್ನು ಕಂಡು ಗುರುಗಳಾದ ವಸಿಷ್ಠ ಮುನಿಗಳಲ್ಲಿ ನಿವೇದಿಸಿಕೊಂಡಿದ್ದಾನೆ. ಆಗ ವಸಿಷ್ಠರು ಆತನನ್ನು ಸಮಾಧಾನ ಮಾಡುತ್ತಿರುವರು. ಕಥೆಯನ್ನು ಭರದ್ವಾಜನಿಗೆ ಹೇಳುತ್ತಿರುವ ವಾಲ್ಮೀಕಿಗಳು ಮುಂದುವರಿಸುತ್ತಾರೆ. ಹೀಗೆ ವಸಿಷ್ಠನು ಸಮಾಧಾನ ಹೇಳಿದಾಗ ದಶರಥನು ಮುಂದೇನು ಹೇಳುವರೋ ಎಂದು ಪ್ರತೀಕ್ಷಿಸುತ್ತಾ ಖಿನ್ನವಾಗಿ ಮೌನವಾಗಿ ಕುಳಿತಿದ್ದನು. ಅರಮನೆಯಲ್ಲಿರುವ ರಾಣಿಯರು ಆದಿಯಾಗಿ ಎಲ್ಲರೂ ರಾಮನು ಹೀಗೆ ಇರುವನಲ್ಲ ಎಂದು ಖಿನ್ನರಾಗಿ ಚಿಂತಿಸುತ್ತಿದ್ದರು. ಇಂತಹ ಕಾಲದಲ್ಲಿ ವಿಶ್ವಾಮಿತ್ರನೆಂದು ಪ್ರಸಿದ್ಧನಾದ ಮಹರ್ಷಿಯು ಅಯೋಧ್ಯಾಧಿಪತಿಯಾದ ದಶರಥನನ್ನು ನೋಡಲು ಬರುತ್ತಾನೆ. ಶ್ರೀಮಂತನಾದ ಆ ವಿಶ್ವಾಮಿತ್ರನು ಧರ್ಮಾಭಿವೃದ್ಧಿಗಾಗಿ ಯಜ್ಞವನ್ನು ಮಾಡುತ್ತಿರಲು ಮಾಯಾವಿಗಳು ಬಲವಂತರು ಆದ ರಾಕ್ಷಸರು ಅದಕ್ಕೆ ವಿಘ್ನವನ್ನು ಆಚರಿಸಿದರು. ಆ ಮುನೀಂದ್ರನು ನಿರ್ವಿಘ್ನವಾಗಿ ಆ ಕ್ರತುವನ್ನು ಅಂದರೆ ಯಜ್ಞವನ್ನು ಪೂರೈಸಲಾರದೆ ಅದರ ರಕ್ಷಾರ್ಥವಾಗಿ ಸಹಾಯವನ್ನು ಅಪೇಕ್ಷಿಸಿ ದಶರಥನನ್ನು ನೋಡಲು ಬರುತ್ತಾನೆ. ತಪೋನಿಧಿಯು ಮಹಾತೇಜಸ್ವಿಯೂ ಆದ ವಿಶ್ವಾಮಿತ್ರನು ಆ ಕ್ರತು ವಿಘ್ನಕಾರಿಗಳನ್ನು ಅಂದರೆ ಯಜ್ಞಕ್ಕೆ ವಿಘ್ನಕಾರಿಗಳಾದವರನ್ನು ವಿನಾಶ ಮಾಡಬೇಕೆಂದು ಯೋಚಿಸಿ ಅಯೋಧ್ಯಾಪುರಿಗೆ ಬಂದನು. ರಾಜದ್ವಾರದಲ್ಲಿ ರಾಜದರ್ಶನಾಕಾಂಕ್ಷಿಯಾಗಿ ಬಂದು ನಿಂತು ದ್ವಾರಾಧ್ಯಕ್ಷನನ್ನು ಕರೆದು ಮಹಾರಾಜನಿಗೆ ಗಾಧಿಪುತ್ರನಾದ ಕೌಶಿಕನು ಬಂದಿರುವನು ಎಂದು ತಿಳಿಸು ಎನ್ನುತ್ತಾನೆ. ಆತನ ಮಾತನ್ನು ಕೇಳಿ ದ್ವಾರರಕ್ಷಕರು ಸಂಭ್ರಮದಿಂದ ರಾಜನ ಬಳಿಗೆ ತ್ವರೆಯಿಂದ ಹೋಗುತ್ತಾರೆ. ಸಾಮಂತ ರಾಜ ಪರಿವೃತ್ತನಾಗಿ ರಾಜಸಭೆಯಲ್ಲಿದ್ದ ದಶರಥನಿಗೆ ಪ್ರತಿಹಾರರು ಅಂದರೆ ಆ ಬಾಗಿಲು ಕಾಯುವವರು ಕೌಶಿಕಾಗಮನವನ್ನು ವಿಶ್ವಾಮಿತ್ರನೆಂಬ ಋಷಿ ಆಗಮಿಸಿರುವುದನ್ನು ನಿವೇದಿಸುತ್ತಾರೆ. ಯಾಷ್ಟಿಕನು ಅಂದರೆ ಬಾಗಿಲಲ್ಲಿರುವ ಗೊಲ್ಲ ದೇವ ಆತನು ಹೇಳುತ್ತಾನೆ ದಶರಥ ಮಹಾರಾಜರನ್ನು ಕುರಿತು, ದೇವ, ರಾಜದ್ವಾರದಲ್ಲಿ ಮಹಾತೇಜಸ್ವಿಯು ಬಾಲ ಸೂರ್ಯನಂತೆ ಬೆಳಗುವವನು, ಜ್ವಾಲೆಯಂತೆ ಕೆಂಪಾಗಿರುವ ಜಟಾಮಂಡಲ ಭೂಷಿತನು ಆದ ಮಹಾಪುರುಷನೊಬ್ಬನು ಬಂದಿರುವನು. ಆತನ ತೇಜಸ್ಸು ಧ್ವಜದವರೆಗೂ ಅಲ್ಲಿರುವ ಸೈನ್ಯ ಮಂಡಲದ ಕೊನೆಯವರೆಗೂ ಹಬ್ಬಿ ಎಲ್ಲವೂ ಕಾಂಚನಮಯವಾದಂತಿರುವುದು. ವಿಶ್ವಾಮಿತ್ರ ಮುನೀಂದ್ರನು ಬಂದಿರುವನು ಎಂದು ವಿನಯ ಸಂಪನ್ನವಾದ ಮಾತಿನಿಂದ ದಶರಥ ಮಹಾರಾಜನಿಗೆ ಆ ಪ್ರತಿಹಾರಿಯು ವಿಜ್ಞಾಪನೆ ಮಾಡುತ್ತಾನೆ. ಆ ಯಾಷ್ಟಿಕನ ಮಾತನ್ನು ಕೇಳಿ ಆ ನೃಪೇಂದ್ರನು ಮಂತ್ರಿ ಸಾಮಂತ ಸಮೇತನಾಗಿ ಹೇಮ ಸಿಂಹಾಸನದಿಂದ ಅಂದರೆ ತನ್ನ ಚಿನ್ನದ ಸಿಂಹಾಸನದಿಂದ ಮೇಲಕ್ಕೆ ಎದ್ದನು. ವಸಿಷ್ಠ ವಾಮದೇವರೊಡನೆ ಸಾಮಂತ ನರಪತಿ ಸಮೇತನಾಗಿ ನಡೆದುಕೊಂಡು ರಾಜ ಪರಿವಾರ ಸಮೇತನಾಗಿ ವಿಶ್ವಾಮಿತ್ರ ಮಹಾಮುನಿಯರುವೆಡೆಗೆ ಬಂದು ರಾಜದ್ವಾರದಲ್ಲಿರುವ ಆ ಮುನಿಶಾರ್ದೂಲನನ್ನು ಕಂಡನು. ಬ್ರಹ್ಮ ತೇಜಸ್ಸಿನಿಂದಲೂ ಕ್ಷತ್ರಿಯ ಓಜಸ್ಸಿನಿಂದಲೂ ಕೂಡಿ ಕಾರಣಾಂತರದಿಂದ ಭೂಮಿಗಿಳಿದು ಬಂದಿರುವ ಸೂರ್ಯನೋ ಎಂಬಂತಿರುವ ಜರೆಯಿಂದ ಜೀರ್ಣವಾಗಿ ನಿತ್ಯ ತಪಸ್ಸಿನಿಂದ ಒರಟಾಗಿ ಇರುವ ಜಟಾವಳಿಯಿಂದ ಆವೃತವಾಗಿರುವ ಭುಜಗಳು ಸಂಧ್ಯಾಭ್ರದಿಂದ ಕೂಡಿರುವ ಪರ್ವತದಂತಿರಲು ಉಪಶಾಂತನಾಗಿ ನೋಡುವುದಕ್ಕೆ ಚೆನ್ನಾಗಿ ತೇಜಸ್ವಿಯಾಗಿ ಸರ್ವಭೂತಹಿತನಾಗಿ ನಿಗರ್ವಿಯಾಗಿ ಪ್ರಶಸ್ತವಾದ ಆಕಾರವುಳ್ಳವನಾಗಿ ಕಾಂತಿಯುಕ್ತವಾದ ದೇಹವುಳ್ಳವನಾಗಿ ಸುಂದರವಾದರೂ ಭಯಂಕರವೂ ಪ್ರಸನ್ನವಾದರೂ ಮನಸ್ಸನ್ನು ಕಲಕುವುದು ಗಂಭೀರವೂ ಆಗಿರುವ ತೇಜಸ್ಸಿನಿಂದ ಮನೋಹರವಾಗಿರುವ ಬೆಳಕನ್ನು ಚೆಲ್ಲುವವನಾಗಿ ಬಹು ಪುರಾತನ ಕಾಲದಿಂದ ಇದ್ದರೂ ದೃಢವಾಗಿರುವ ಮುದ್ದಾಗಿರುವ ಕಮಂಡಲವನ್ನು ಧರಿಸಿದವನಾಗಿ ಕರುಣಾಪೂರ್ಣವಾದ ಮನಸ್ಸುಳ್ಳವನಾಗಿ ಸರ್ವರನ್ನು ಪ್ರಸನ್ನವೂ ಮಧುರವೂ ಆದ ಮಾತುಗಳಿಂದಲೂ ನೋಟಗಳಿಂದಲೂ ತೃಪ್ತಿಪಡಿಸುವವನಾಗಿ ಯಜ್ಞೋಪವೀತಿಯಾಗಿ ಎತ್ತರವಾದ ಬೆಳ್ಳನೆ ಹುಬ್ಬುಳ್ಳವನಾಗಿ ನೋಡುವವರಿಗೆ ಅನಂತ ವಿಸ್ಮಯಕಾರಕನಾಗಿ ಇರುವಂತಹ ಆ ವಿಶ್ವಾಮಿತ್ರ ಮುನೀಂದ್ರನನ್ನು ನೋಡಿ ದೂರದಿಂದಲೇ ಬಗ್ಗಿ ಶಿರೋಭಾಗದಲ್ಲಿರುವ ಮಣಿಭೂಷಣಗಳು ಭೂಮಿಯನ್ನು ಭೂಷಿಸುತ್ತಿರಲು ಅಂದರೆ ತಾನು ನೇರವಾಗಿ ಉದ್ದಂಡ ನಮಸ್ಕಾರ ಮಾಡಿ ತಲೆಯನ್ನು ಭೂಮಿಗೆ ಸ್ಪರ್ಶಿಸಿ ಪ್ರಣಾಮ ಮಾಡುತ್ತಾನೆ ದಶರಥ ಮಹಾರಾಜ.
ಆ ಮುನೀಂದ್ರನು, ವಿಶ್ವಾಮಿತ್ರ ಮುನೀಂದ್ರನು ಕೂಡ ಸೂರ್ಯನು ಇಂದ್ರನನ್ನು ಸತ್ಕರಿಸುವಂತೆ ಆ ಮಹಾರಾಜನಿಗೆ ಮಧುರವೂ ಉದಾರವೂ ಆದ ಮಾತಿನಿಂದ ಅಭಿವಾದನ ಮಾಡುತ್ತಾನೆ, ಅಂದರೆ ಪ್ರತಿ ನಮಸ್ಕಾರ ಮಾಡುತ್ತಾನೆ. ಅನಂತರದಲ್ಲಿ ವಸಿಷ್ಠರೇ ಮೊದಲಾದ ಬ್ರಾಹ್ಮಣರು ಸ್ವಾಗತಾದಿಗಳಿಂದ ಆ ವಿಶ್ವಾಮಿತ್ರನನ್ನು ಅರ್ಚಿಸಿ ತಾವು ಸತ್ಕೃತರಾಗುತ್ತಾರೆ. ಆಗ ವಿಶ್ವಾಮಿತ್ರ ಮುನಿಯನ್ನು ಕುರಿತು ದಶರಥನು ಹೀಗೆ ಹೇಳುತ್ತಾನೆ: ಎಲೈ ಸಾಧುವೆ, ಅನಿರೀಕ್ಷಿತವಾದ ಈ ಆಗಮನ ದರ್ಶನಗಳಿಂದ ನಾವು ಸೂರ್ಯ ದರ್ಶನದಿಂದ ಕಮಲಾಕರವು, ಅಂದರೆ ಕಮಲವು ಹೇಗೆ ಅರಳುವುದೋ ಹಾಗೆ ನಾವು ಅನುಗ್ರಹೀತರಾದೆವು. ಎಲೈ ಮುನಿಯೇ, ನಿನ್ನ ದರ್ಶನದಿಂದ ನನಗೆ ಅನಾದಿಯೂ ಸಮಗ್ರವೂ ಶಾಶ್ವತವೂ ಆದ ಆನಂದ ಸುಖವು ಲಭಿಸಿತು. ನನ್ನನ್ನು ನೋಡಲು ನೀನು ಬಂದುದರಿಂದಲೇ ನಾನು ಧರ್ಮದಿಂದಲೇ ನಡೆದು ಧನ್ಯರಾದವರಲ್ಲಿ ಅಗ್ರಗಣ್ಯನಾದೆನು. ಏಕೆಂದರೆ ಆತ ಧರ್ಮಿಷ್ಠ. ದಶರಥನು ಧರ್ಮಿಷ್ಠನಲ್ಲದಿದ್ದರೆ ವಿಶ್ವಾಮಿತ್ರನಂತಹ ಋಷಿಯು ಆತನ ಆಸ್ಥಾನಕ್ಕೆ ಹುಡುಕಿಕೊಂಡು ಬರಲು ಸಾಧ್ಯವೇ? ಹೀಗೆ ಮಾತನಾಡುತ್ತಾ ರಾಜರು ಮಹರ್ಷಿಗಳು ರಾಜಸಭೆಗೆ ಬಂದು ಆಸನಗಳಲ್ಲಿ ಕುಳಿತರು. ತೇಜೋ ವಿಭೂಷಿತನಾಗಿರುವ ಆ ಋಷಿಸತ್ತಮನನ್ನು ನೋಡಿ ಆ ರಾಜನು ಅಂಜಿ, ಏಕೆಂದರೆ ಹಿರಿಯರೂ ದೊಡ್ಡವರೂ ಇದ್ದಾಗ ಅಂಜಿಕೆ ಸಹಜವೇ ಅಲ್ಲವೇ? ಮತ್ತೆ ಸಂತೋಷವಾಗಿ ಆತನಿಗೆ ತಾನೇ ಅರ್ಘ್ಯವನ್ನಿತ್ತು ಪೂಜಿಸಿದನು. ಯಥಾವಿಧಿಯಾಗಿ ಮಾಡಿದ ರಾಜನ ಸತ್ಕಾರವನ್ನು ಕೈಗೊಂಡು ಪ್ರದಕ್ಷಿಣ ಮಾಡಿದ ರಾಜನನ್ನು ಆ ಋಷಿಯು ಸಂಭಾವಿಸಿದನು. ಹೀಗೆ ರಾಜನಿಂದ ಪೂಜಿತನಾದ ಆ ವಿಶ್ವಾಮಿತ್ರನು ರಾಜನನ್ನು ಕುರಿತು ಕುಶಲವೇ, ಎಲ್ಲವೂ ಸಂಪನ್ನವಾಗಿದೆಯೇ ಎಂದು ಸಂತೋಷವಾಗಿ ಕೇಳಿದನು. ಅನಂತರ ವಸಿಷ್ಠ ಮಹರ್ಷಿಯು ಬಂದು ಆ ವಿಶ್ವಾಮಿತ್ರನಿಗೆ ಯಥಾರೀತಿಯಾಗಿ ಅರ್ಚನೆಯನ್ನು ಸಲ್ಲಿಸಿ ಆತನಲ್ಲಿ ಕುಶಲ ಪ್ರಶ್ನೆಗಳನ್ನು ಮಾಡಿದನು. ಆ ಅರಮನೆಯಲ್ಲಿ ಅವರೆಲ್ಲರೂ ಯಥೋಚಿತವಾಗಿ ಪರಸ್ಪರ ಪೂಜಾದಿಗಳನ್ನು ಸಲ್ಲಿಸಿ ಸಂತೋಷದಿಂದ ಸುಖಪಟ್ಟರು. ಅವರವರಿಗೆ ತಕ್ಕ ಆಸನಗಳಲ್ಲಿ ಕುಳಿತು ಒಬ್ಬರ ತೇಜಸ್ಸನ್ನು ಇನ್ನೊಬ್ಬರು ಹೆಚ್ಚು ಮಾಡುವವರಾಗಿ ಒಬ್ಬರಿಗೊಬ್ಬರು ಕುಶಲ ಪ್ರಶ್ನೆಗಳನ್ನು ಸಲ್ಲಿಸಿದರು. ಆ ದಶರಥ ಮಹಾರಾಜನು ಹಾಗೆ ಸುಖವಾಗಿ ಕುಳಿತ ಧೀಮಂತನಾದ ವಿಶ್ವಾಮಿತ್ರ ಮಹರ್ಷಿಗೆ ಪಾದ್ಯ, ಅರ್ಘ್ಯ, ಮಧುಪರ್ಕಗಳನ್ನು ಪದೇ ಪದೇ ಒಪ್ಪಿಸಿದನು. ಹೀಗೆ ವಿಶ್ವಾಮಿತ್ರನನ್ನು ವಿಧಿವತ್ತಾಗಿ ಅರ್ಚನೆ ಮಾಡಿ ಅಂಜಲಿಬದ್ಧನಾಗಿ ಪ್ರಸನ್ನನಾಗಿ ಶ್ರದ್ಧೆಯಿಂದ ಆ ನರಪತಿಯು ಹೀಗೆಂದನು: ಅಮೃತವು ಲಭಿಸಿದಂತೆ, ಮಳೆಯಿಲ್ಲದ ಸಮಯದಲ್ಲಿ ಬಂದ ಮಳೆಯಂತೆ, ಕುರುಡನಿಗೆ ಬಂದ ಕಣ್ಣುಗಳಂತೆ ನಿಮ್ಮ ಆಗಮನವಾಯಿತು. ಮಕ್ಕಳಿಲ್ಲದವನಿಗೆ ಇಷ್ಟಪತ್ನಿಯಲ್ಲಿ ಆದ ಮಗನಂತೆ, ಕನಸಿನಲ್ಲಿ ಆದ ಲಾಭವು ಎಚ್ಚರದಲ್ಲಿಯೂ ದೊರೆತಂತೆ, ಬೇಕೆನ್ನುತ್ತಿದ್ದುದೇ ಕೈಗೆ ಸಿಕ್ಕಿದಂತೆ, ಮನಸ್ಸಿಗೆ ಬೇಕಾದವರು ತಾವಾಗಿ ಬಂದಂತೆ, ಕಳೆದು ಹೋಗಿದ್ದುದು ಮತ್ತೆ ಸಿಕ್ಕಿದಂತೆ, ನೋಡುವವರಿಗೆ ಅನಂತ ವಿಸ್ಮಯಕಾರಕನಾಗಿ, ಮೃತನಾದವನು ಆಕಾಶದಿಂದ ಇಳಿದು ಬಂದರೆ ಎಂತಹ ಹರ್ಷವಾಗುವುದೋ ಹಾಗೆ ನನಗೆ ತಮ್ಮ ಆಗಮನದಿಂದ ಆಗಿರುವುದು. ಎಲೈ ಬ್ರಾಹ್ಮಣೇಂದ್ರನೇ, ಬ್ರಹ್ಮಜ್ಞಾನಿಯೇ, ಎಲೈ ಮಹಾಮುನಿಯೇ, ನಿನಗೆ ಸ್ವಾಗತವು. ಬ್ರಹ್ಮಲೋಕಕ್ಕೆ ಬಾರೆಂದರೆ ಬೇಡವೆನ್ನುವರಾರು. ಎಲೈ ಮುನೀಂದ್ರನೇ, ನಿನ್ನ ಆಗಮನದಿಂದ ನನಗೂ ಹಾಗೆಯೇ, ಅಂದರೆ ಬ್ರಹ್ಮಲೋಕವೇ ಕೈ ಸೇರಿದಂತೆ ಆಯಿತು. ಸತ್ಯವಾಗಿ ಹೇಳುವೆನು. ಎಲೈ ವಿಪ್ರೇಂದ್ರನೇ, ನೀನು ಧಾರ್ಮಿಕನು, ಎಲ್ಲಕ್ಕೂ ಪಾತ್ರನಾದವನು. ಇಂತಹ ನಿನಗೆ ಏನಾಗಬೇಕು, ಅಂದರೆ ನಾನು ಏನು ಮಾಡಬೇಕೋ ಅದು ಅಪ್ಪಣೆಯಾಗಲಿ ಎನ್ನುತ್ತಾನೆ. ಮೊದಲು ರಾಜರ್ಷಿ ಎಂದು ಪ್ರಖ್ಯಾತನಾಗಿದ್ದು ತಪೋಬಲದಿಂದ ಬ್ರಹ್ಮರ್ಷಿಯಾದ ಮಹಾನುಭಾವನೆ, ನೀನು ನನಗೆ ಸರ್ವಥಾ ಪೂಜ್ಯನು. ಏಕೆಂದರೆ ಆತನೂ ಕೂಡ ವಿಶ್ವಾಮಿತ್ರನೂ ಹಿಂದೆ ರಾಜನೇ ಆಗಿದ್ದವನು, ಚಕ್ರವರ್ತಿಯಾಗಿದ್ದವನು. ಅಂತಹವನು ಅದಕ್ಕಿಂತಲೂ ಮೇಲ್ಮಟ್ಟದ ಬ್ರಹ್ಮರ್ಷಿ ಪದವಿಯನ್ನು ಪಡೆಯುತ್ತಾನೆ. ಗಂಗಾಜಲಾಭಿಷೇಕದಿಂದ ನನಗೆ ಎಂತಹ ಪ್ರೀತಿಯುಂಟಾಗುವುದೋ ಅದೇ ಪ್ರೀತಿಯು ನನಗೆ ನಿನ್ನ ದರ್ಶನದಿಂದ ಲಭಿಸಿ ಅಂತಃಕರಣವೆಲ್ಲವೂ ತೃಪ್ತಿಗೊಂಡಿರುವುದು. ಎಲೈ ಬ್ರಹ್ಮಣ್ಯನೇ, ನೀನು ಇಚ್ಛಾ ಭಯ ಕ್ರೋಧಗಳಿಲ್ಲದವನು, ವೈರಾಗ್ಯ ಸಂಪನ್ನನು, ಯಾವ ಸಂಕಟವೂ ಇಲ್ಲದವನು. ಇಂತಹ ನೀನು ನನ್ನ ಬಳಿಗೆ ಬಂದಿರುವುದೇ ಒಂದು ಅತ್ಯದ್ಭುತವು. ಎಲೈ, ವೇದವು ಏನನ್ನು ತಿಳಿಯಬೇಕೆಂದು ಹೇಳುವುದೋ ಆ ಧರ್ಮ ಬ್ರಹ್ಮಗಳೆರಡನ್ನು ಬಲ್ಲವರಲ್ಲಿ ಶ್ರೇಷ್ಠನಾದವನೇ, ನೀನು ಬಂದುದರಿಂದ ಈ ನನ್ನ ಮನೆಯು ಕ್ಷೇತ್ರದಷ್ಟು ಪವಿತ್ರವಾಯಿತು. ನಾನು ಅಮೃತ ಸರೋವರದಲ್ಲಿ ಮುಳುಗಿದಂತೆ ಅಪಕಲ್ಮಶನಾದೆನು, ಶುದ್ಧನಾದೆನು.
ಸಾಕ್ಷಾತ್ತಾಗಿ ಬ್ರಹ್ಮನೇ ನನ್ನ ಮನೆಗೆ ಬಂದಂತಾಯಿತು. ನೀನು ಬರಲು ನಾನು ಪರಿಶುದ್ಧನಾದೆನು. ನನಗೆ ಪರಮಾನುಗ್ರಹವಾಯಿತು. ಎಲೈ ಸಾಧುವೆ, ನಿನ್ನ ಆಗಮನ ಪುಣ್ಯದಿಂದ ನನಗೆ ಪರಮ ತೃಪ್ತಿಯಾಯಿತು. ಅದರಿಂದ ನನ್ನ ಜನ್ಮವು ಸಾರ್ಥಕವಾಯಿತು. ನಾನು ಬಾಳಿದುದು ಚೆನ್ನಾಯಿತು. ನೀನಾಗಿ ಇಲ್ಲಿಗೆ ಬಂದುದನ್ನು ಕಂಡು ನಿನಗೆ ಪೂಜೆಯನ್ನು ಸಲ್ಲಿಸಿ ನಿನಗೆ ಪ್ರಣಾಮ ಮಾಡಿ ಜಲಧಿಯು ಚಂದ್ರನನ್ನು ಕಂಡು ಉಬ್ಬಿದಂತೆ ನಾನು ಒಳಗೆ ಹಿಡಿಸಲಾರದಷ್ಟು ಆನಂದ ಪಡುತ್ತಿದ್ದೇನೆ. ಯಾವ ಕಾರ್ಯಕ್ಕಾಗಿ ಯಾವ ಅರ್ಥಕ್ಕಾಗಿ ನೀನು ಬಂದಿರುವೆಯೋ ಅದು ಆಯಿತು, ನಿನ್ನ ಕೈ ಸೇರಿತು ಎಂದು ತಿಳಿದುಕೋ. ನೀನು ನನಗೆ ಸರ್ವಥಾ ಮಾನ್ಯನು. ಎಲೈ ಕೌಶಿಕನೇ, ನನ್ನ ಕಾರ್ಯವನ್ನು ಇವನಲ್ಲಿ ಹೇಳುವುದೆಂತು ಎಂದು ಏನು ಯೋಚಿಸಬೇಡ. ಎಲೈ ಭಗವಂತನೇ, ನಿನಗೆ ಬೇಕಾದುದು ಯಾವುದೋ ಅದು ಅದೇಯ ಅಂದರೆ ಅದನ್ನು ಕೊಡಲಾಗದು ಎಂಬುದೇ ನನಗಿಲ್ಲ. ಕಾರ್ಯವನ್ನು ಹೇಳಲೋ ಬೇಡವೋ ಎಂಬ ವಿಚಾರವೇ ಧರ್ಮವಲ್ಲ. ನೀನು ನನಗೆ ಪರಮ ದೈವವು. ಅದರಿಂದ ನೀನು ಹೇಳಿದುದನ್ನು ನಾನು ಸಮಗ್ರವಾಗಿ ಮಾಡುವೆನು. ಹೀಗೆಂದು ತನ್ನ ಪ್ರಭಾವವನ್ನು ಬಲ್ಲವನು, ಸದ್ಗುಣ ಸಂಪನ್ನನೆಂಬ ಯಶಸ್ಸುಳ್ಳವನು, ವಿನೀತನೂ ಆದ ದಶರಥನು ನುಡಿದ ಅತಿ ಮಧುರವೂ ಗುಣ ಸಂಪನ್ನವೂ ಕೇಳುವುದಕ್ಕೆ ಹಿತವೂ ಆದ ಮಾತುಗಳನ್ನು ಕೇಳಿ ಆ ವಿಶ್ವಾಮಿತ್ರ ಮುನೀಂದ್ರನು ಪರಮ ಹರ್ಷವನ್ನು ಪಡೆದನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ವಿಶ್ವಾಮಿತ್ರಾಭ್ಯಾಗಮನ ಎಂಬ 6ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.